ಇವ ಸೂರ್ಯ ಹೇಳ್ದಂಗೆ 3ನೇ ಪಾಠ ಮತ್ತು 4ನೇ ಪಾಠ ಓದ್ಕೋಬೇಕು ನಾನು. ಯಪ್ಪ ಎಷ್ಟು ಟಫ್ ಅದಾವ ಮರ ಇವು. ಹಾಂ ಓದಿದ್ದೇನೇನು ತಿಳಿಯವಲ್ದು. 3ನೇ ಪಾಠದಾಗ ಇದು ಏನಿದೆ? ಘನವಸ್ತುಗಳು. ಹಾಂ ಘನವಸ್ತುಗಳು ಇದ್ರಾಗ ಯಾಕೆ ಬರ್ತತಿ? ಮರಗಳು, ಮಾವಿನ ಮರಗಳು, ಬೇವಿನ ಮರಗಳು. ಹಂಗೆ ಮುಂದೆ ಹೋದರೆ ದನಗಳು, ಆಡುಗಳು, ಮೇಕೆಗಳು. ಏನಿವೆ? ಓಹೋ, ಏಕವಚನ ಬಹುವಚನ ಇದೆ. ಅದ ಅಂತೆ ನಾನು ಶಾಲೆಗೆ ಕುಂತಾಗ ಸರ್ ಪಾಠ ಹೇಳುವಾಗ ಚಂದ ಕೇಳಿಸ್ಕೊಂಡಿದ್ರೆ ನನಗೆಲ್ಲ ಅರ್ಥ ಆಗಿರ್ತಿತ್ತೀಗ. ಈಗ ಅವಾಗೆಲ್ಲ ಚಂದಿಗೆ ನೋಡಿಲ್ಲ, ಕೇಳಿಸ್ಕೊಲಿಲ್ಲ, ಬರೀ ಮೋಜು ಮಸ್ತಿ ಮಾಡಿದ್ವಿ. ಈಗ ನೋಡಿದರೆ ಈ ಪಾಠ ಎಲ್ಲ ಹೊಸದಾಗಿ ಅನ್ಸಕತ್ತಾವು. ಆದರೆ ಈಗ ಎಕ್ಸಾಮ್ನ ಹೆಂಗಾದ್ರೂ ಬರೋದು ಪಾಸ್ ಆಗಬೇಕಲ್ಲಪ್ಪ. ಪಿಂಕಿಯಾರಿಗೆ ಬೇರೆ ಚಾಲೆಂಜ್ ಮಾಡಿಬಿಟ್ಟೇವಿ. ಹುಡುಗರ್ನಾಗ ನಾವೇ ಗೆಲ್ತೇವಿ, ನಾವೇ ಫಸ್ಟ್ ರ್ಯಾಂಕ್ ಬರ್ತೇವೆ ಅಂತ ಹೇಳಿ. ಒಗ್ಗೋ ಪಿಂಕಿಯಾರು ಬಡ್ಡದಿಟ್ಟು ಓದ್ತಿರ್ತಾರ. ಒಂದು ಕ್ವಶನ್ ಬಿಡ್ಲಾರ್ದಂಗೆ ಓದ್ತಿರ್ತಾಳೆ. ಯಾಕೆಂದ್ರೆ ಪಿಂಕಿ ಒಂದು ಅಕ್ಷರ ಬಿಡಂಗಿಲ್ಲ. ಅಂತ ಸತೆ ಓದ್ತಾ ಒಂದು ಪೂರ್ಣ ವಿರಾಮ ಬಿಡಂಗಿಲ್ಲ. ಅದನ್ನು ಪೂರ್ಣ ವಿರಾಮ ಅಂತ ಅದನ್ನು ಓದೇ ಬಿಟ್ಟಿರ್ತಾ. ಹಂಗೆ ಓದೇಕಿಗೆ ನಾವು ಹೆಂಗೆ ಹಾಕೋನು ಮರೆ ಚಾಲೆಂಜ್ ಹಾಕೋನು ಅನ್ನೋಕೆ ಹಾಕೇ ಬಿಟ್ಟೇವಿ. ಈಗ ಫಸ್ಟ್ ರ್ಯಾಂಕ್ ಹೆಂಗೆ ಬರೋದು ಮರೆ? ಇದೇನಿದೆ? ಆದರೂ ಬಿಟ್ಕೊಡೋದು ಬೇಡ. ಹೆಂಗಾರ ಮಾಡಿ ಕಷ್ಟ ಬಿಟ್ಟು ಓದೇ ಬಿಡುನು. ಹಾಗೆ ಬಿಡ್ಲಿ. ಹೇಳೇ ಬಿಟ್ಟಾನಲ್ಲ ಹೆಂಗಿದ್ರು ಸೂರ್ಯ, 3ನೇ ಪಾಠ 4ನೇ ಪಾಠ ಆಪ್ಷನ್, ಮತ್ತು 2 ಪಾಠ ಓದಕ್ಕೇನು ಹೌದಿಲ್ಲ. ನನಗೆ ಎಷ್ಟು ತಿಳಿತೈತೆ ಅಷ್ಟು ಓದ್ಕೊತೇನೆ. ಉಳಿದಿದ್ದು ನೋಡಿದ್ರಾತ ದೇವ್ರು ಶಿವ. ಏ ರಾಜು ಊಟ ಮಾಡ್ಬಾರ ಹುಡುಗ. ಏನ್ಲೇ ಕುಂತಿದ್ದು? ಊಟ ಮಾಡೋದಂದ್ರೆ ಬರ್ತದೆ ನೋಡಿದಕ್ಕೆ. ಬರೇ ಇದನ್ನು ಕರ್ದು ಸಾಕ ಹೋಗತ್ತೆ ನನಗೆ ಊಟಕ್ಕೆ. ಆಮೇಲೆ ಒಂದು ಈಟು ಅಡ್ಡಾಗಿರ್ತೇನೆ ನೋಡವ, ಬಂದು ಗಂಟು ಬಿಡ್ತತಿ. ಊಟ ಕೊಡ್ಬಾರಮ್ಮ ನನಗೆ ಹೊಟ್ಟಸ್ತತಿ, ನನಗೆ ಹೊಟ್ಟಸ್ತಂತೆ ನಿಂತು ಬಿಡ್ತತ ಅವಾಗ. ಯಪ್ಪ, ನಾ ಇದನ್ನ ನೋಡಕತ್ತಿದ್ದೇನು ಕನಸ ಏನು ನೆನಸ? ಅಲ್ಲ, ನಮ್ಮ ಮಗ ರಾಜು ಓದ್ಕೊಂತ ಕುಂತಾನ. ನಾವು ಒಂದು ದಿನ ಹೇಳಲಾರ್ದನ ಹೂವ ಅಂತ ನಾನು. ಅಲ್ಲ, ಇವತ್ತೇನು ಸೂರ್ಯ ಏನು ಪಶ್ಚಿಮ ಕುಟ್ಟ್ಯಾನ? ಏನಿದೆ ನನಗೆ ಗೊತ್ತಾಗ್ಲಿಲ್ಲ. ಮೊದಲ ಈ ವಿಷಯನ ನಮ್ಮ ಆಜುಬಾಜು ಮನೆಯವ್ರಿಗೆ ಹೇಳ್ಬೇಕು. ಬರೀ ನಿಮಗ ಶಾನೆ ಇಲ್ಲ, ನಿಮಗ ಓದುದಿಲ್ಲ, ನಿಮಗ ದಡ್ಡ, ನಿಮಗ ಉಡಾಳ, ಬರೇ ಇದನ್ನ ಹೇಳ್ತಿರ್ತಾರ. ಇದನ್ನ ಮೊದಲು ಯಾವ ತೋರ್ಸೇನು, ಯಾವ ಹೇಳೇನು ನಮ್ಮ ಮನೆಯವ್ರಿಗೆಲ್ಲ, ನಮ್ಮ ಮನೆ ಸುತ್ತಮುತ್ತಲು ಇದ್ದರಿಗೆಲ್ಲ ಅನ್ಸಕ್ತೈತ. ಇವ ಏನ್ರಿ ಇವ್ವ, ನನ್ನ ಮಗ ಓದ್ಕೊಂತ ಕುಂತೈತಿ. ಇವ್ವ ಎಂತ ಖುಷಿ ಆಗತ್ತ ಇವ. ಅದನ್ನು ಓದ್ಕೊಳ್ಳೋದು ಕುಂತಿದ್ದು ನೋಡಿದೆ. ಅಲ್ಲಿ ನೋಡಿಲ್ಲ ಎಂತ ಮಗ್ಗನಾಗೈತಿ ಓದೋದ್ರಾಗ. ಹಬ್ಬ ಸಾರ್ಥಕತ್ಪ, ನನ್ನ ಜೀವನ ಸಾರ್ಥಕತ್. ಎಂತಾದ್ ಹುಟ್ಟೈತೆ ಹೊಟ್ಯಾಗ ಅನ್ಕೊಂಡ್ಬಿಟ್ಟಿದ್ದೆ. ಕಡೆಗೂ ಓದ್ಕೊಂತ ಕುಂತು ಬಿಡುವ. ಇದು ಶಾನೆ ಆಗಕತ್ತತಿ ನನ್ನ ಮಗ. ರಿಲೇಷನ್ನಾಗೆಲ್ಲ ಆಸೆ ಹಾಕಿತ್ತು ನನಗೆ. ನಿನ್ನ ಮಗ ಓದೋದಿಲ್ಲ, ನಿನ್ನ ಮಗ ದಡ್ಡ, ನಿನ್ನ ಮಗ ಉಡಾಳ ಕಂಪನಿ. ಬರೀ ಇದನ್ನ ಅಂತಿದ್ರು. ಸಾಲಿಗೆ ಒಂದು ನೆಟ್ಗೂ ಹೋಗಂಗಿಲ್ಲ, ಬರೀ ಉಡಾಳ ಹುಡುಗರ ಜೊತೆ ಅಡ್ಡಾಡ್ತತಿ. ಬರೀ ಇದನ್ನ ಕೇಳೋದಾಕಿತ್ತು. ಇವು ಐದು ತಾನೇ ಓದ್ಕೊಂತ ಕುಂತಲ್ಲ ಇವ. ಎಂತ ಖುಷಿ ಆಗಕತ್ತ ನನಗೆ. ಅಪ್ಪಿ ರಾಜು, ಏನ್ಮ ಓದ್ಕೊಂತ ಕುಂತೀನಿ? ಅಪ್ಪಿ ಹೌದಮ್ಮ, ನಾಳೆ ಪರೀಕ್ಷೆ ಅದಾವು, ಓದ್ಕೊಂತ ಕುಂತೀನಿ. ವಾ, ಇದು ಕನಸಲ್ ಬಿಡುವ, ಇದು ನನಸ ಕರೆನ. ನನ್ನ ಮಗ ಓದ್ಕೊಂತನ ಕುಂತತಿ. ವಾ, ನನಗೆ ಜಗ್ಗೆ ಖುಷಿ ಆಗಕತ್ತೈತಿ. ಡಕ್ಕನಕ ಎದಕ್ಕೆ ಕರ್ದಿಮ್ಮ? ಅಪ್ಪೆ, ಮತ್ತೆ ಊಟಕ್ಕೆ ಹೊಟ್ಟೆ ತಂದಿಲ್ಲ, ಊಟ ಮಾಡ್ಬಾ. ಅಮ್ಮ, 2 ಪಾಠ ಅದಾವು. ಓದ್ಕೊಂಡವನ ಬಂದ ಬಿಡ್ತೇನಮ್ಮ ಊಟಕ್ಕೆ. ಆತಾ? ಏನು? ಹೌದಾ? ಆತಾತಪ್ಪ, ಓದ್ಕೋರ ಅಪ್ಪೆ. ಓದ್ಕೋರ್ವಾ ಬಂಗಾರ, ನನ್ನ ಬಂಗಾರ ನೀನು ಸಿಂಗಾರ. ಓದ್ಕೊಂಡ್ಮ್ಯಾ ಬಾ ನೀನು. ಆತ ತಗೋರಮ್ಮ. ಹೂವ ಮತ್ತೆ ಬಕ್ಕೊಂಡು ಕುಂತಲ್ಲ ಇವ ಓದ್ಕೊಳಕ್ಕೆ. ಇವ್ವ ಎಂತ ಖುಷಿ ಆಗತ್ತವ, ಎಂತ ಚಂದ ಕಾಣಕತ್ತತಿ ಓದ್ಕೊಳ್ಳೋದು ನೋಡಿದ್ರೆ. ಇವ್ವ ದೃಷ್ಟಿ ತೆಗಿತೇನೆ ನಾನು. ಮೊದಲು ಹೋಗಿ ದೃಷ್ಟಿ ತೆಗಿತೇನೆ. ಸೂರ್ಯ ನನಗೆ 9ನೇ ಪಾಠ 10ನೇ ಪಾಠ ಕೊಟ್ಟಾನ. ಆದ್ರೆ ಇವು ಭಾಳ ಟಫ್ ಅದಾವಪ್ಪ. ಹೆಂಗೆ ಮಾಡೋದೀಗ? ಏನು ಮಾಡಲಿ? ಈಗ ಎಲ್ಲರಿಗೂ ಪಾಠ ವಯಸ್ಸು ಕೊಟ್ಬಿಟ್ಟಾನ. ಈಗ ಅವನ್ನೆಲ್ಲ ಓದ್ತಿರ್ತಾರೆ. ಈಗ ಅವರು ಹೋಗಿ ನೀ ಅದನ್ನ ಬೇಡ ಇದನ್ನು ಓದು, ಇದನ್ನು ಬೇಡ ಅದನ್ನು ಓದಂದ್ರೆ ಓದಂಗಿಲ್ಲ ಅವರು. ಈಗ ನನಗೆ ಮತ್ತೆ 9ನೇ ಪಾಠ 10ನೇ ಪಾಠ ಓದ್ಕೊಳ್ಬೇಕನ. ಹಂಗಂದ್ರೆ ಏನು ಮಾಡಲಿ? ನನಗೆ ಎಷ್ಟು ತಿಳಿತೈತೆ ಅಷ್ಟು ಓದ್ಕೊತೇನೆ. ಬುಕ್ ಇಟ್ಕೊಂಡು ಹೋಗಿರ್ತೇನೆ. ನೋಡೋನಲ್ಲಿ ಕಾಪಿ ಹೊಡೆದಕ್ಕೆ ಚಾನ್ಸ್ ಸಿಕ್ಕರೆ ಕಾಪಿ ಹೊಡೆದು ಬಿಡ್ತೇನೆ. ಅಷ್ಟೇ ಮಾಡ್ತೇನೆ. ಡಿಂಗು ಏನಿವ ಕಾಣವಲ್ಲಲ್ಲ, ಎಲ್ಲೋಗೆ ನೀವ? ಆಟ ಆಡಕ್ಕೆಲ್ಲ ಹೋಗ್ಯ ನಾನು? ಓದ್ಕೊಂತ ಕುಂತಾನಲ್ಲಿವ. ಅದೇನ್ ತಲೆ ಬಂದು ಬಡಿತಪ್ಪ ಇವಂಗ. ಒಮ್ಮಿಂದ ಮಕ್ಳು ಓದ್ಕೊಂತ ಕುಂತಾನಲ್ಲ. ನಾಳೆ ಪರೀಕ್ಷೆ ಅದಾವ ಅಂದ್ರೆ ಇವತ್ತು ಓದ್ಕೊಂತ ಕುಂತಾನಲ್ಲ. ಇಲ್ಲಾಂದ್ರೆ ಆಟ ಆಡ್ಕೊಂತ ಮೋಜು ಮಸ್ತಿ ಮಾಡ್ಕೊಂತ ಇರ್ತಿದ್ದ. ಮಳೆ ಮರನೇ ದಿನ ಪರೀಕ್ಷೆದಾಗ ನನಗೆ ತಲೆ ತಿನ್ಕೊಂತ ನಿಂದಿರ್ತಿದ್ದ. ಏನಿದೆ ಕತಿ?
ಹುಡುಗಿ ಎದಕ್ಕೆ ತಲೆ ತಿನ್ನಾಗತ್ತಿ ನೀ ಬಂದರ ಬಾಜಿ ಒಂದಿಟ್ಟು ಡಿಂಗು ನೋಡ್ಬಾ ಇಲ್ಲಿ ಬಂದರ ಬಾ ಈಗ ಏನ್ ಮಾಡಕತ್ತಾನ ಡಿಂಗು ನೀ ಬಂದರ ಬಾಜಿ ಆತ್ ನಡಿವ ನೋಡು ನಡಿ ಎಲ್ಲಿ ಐತಿ ಆಟ ಆಡಕತ್ತಾನ ಅಲ್ಲೋಡಜ್ಜಿ ಅಲ್ಲ ನಾಳೆ ಪರೀಕ್ಷೆ ಐತಂದ್ರ ಇವತ್ತು ಓದ್ಕೊಂತ ಕುಂತಾನಿವ ಹಾ ಯಾವಾಗಾರ ಒಮ್ಮೆರೆ ಹಿಂಗ್ ಕುಂತಾನ ನೀವು ಜೀವನದಾಗ ಒಮ್ಮೆರೆ ಹಿಂಗ್ ಓದ್ಕೊಂತ ಕುಂತಾನ ನೋಡಜ್ಜಿ ಅಲ್ಲೇ ಇವತ್ತು ಹೆಂಗ್ ಕುಂತಾನ ಹೌದಲ್ಲ ನನ್ನ ಮೊಮ್ಮಗ ಒಂದ್ ದಿನ ಹಿಂಗ ಓದ್ಕೊಂತ ಕುಂತಿದ್ದಲ್ಲಿದೆ ಇವತ್ತು ಒಮ್ಮಿಂದ ಮಕ್ಕಳೇ ಓದ್ಕೊಂತ ಕುಂತ ತಲೆವ ಇದೆ ಹಾ ಯಾಕಂತ ಇಲ್ಲಾಂದ್ರೆ ಎಂತ ಪರೀಕ್ಷೆ ಇರ್ಲಿ ಎಂತದ ಇರ್ಲದ ಆಮೇಲೆ ಯಾವಾಗಲೂ ಜಾಲಿ ಜಾಲಿಯಾಗಿ ಅಡ್ಡಾಡ್ಕೊಂತ ಆರಾಮ ಮೋಜ್ ಮಸ್ತಿ ಮಾಡ್ಕೊಂತ ಅಡ್ಡಾಡ್ತಿದ್ದ ಹುಡುಗ ಇವತ್ತು ಒಮ್ಮಂದ ಮಕ್ಳು ಬುಕ್ ಹಿಡ್ಕೊಂಡ್ ಕುಂತತಲ್ಲ ಇವಾಗ ಏನೇವ ಆರಾಮೈತಾನೆ ಇಲ್ಲಿದ ಹುಡುಗ ಕೇಳ್ತೇನೆ ತಡಿ ಡಿಂಗು ಡಿಂಗು ಏನಜ್ಜಿ ಏನಿಲ್ಲ ಇಂದು ಇವತ್ತು ಯಾಕೆ ಬುಕ್ ಹಿಡ್ಕೊಂಡ್ ಕುಂತಿಲ್ಲಪ್ಪಿ ಯಾಕ ಏನತ್ತೆ ಆರಾಮಿಲ್ಲನ ಅಯ್ಯ ಏನಿಲ್ಲ ಜಿ ನಾಳೆ ಪರೀಕ್ಷೆ ಅದಾವ ಅದಕ್ಕೆ ಓದ್ಕೊಂತ ಕುಂತಿದ್ದೆ ಪರೀಕ್ಷೆ ಇದ್ರು ಓದ್ಕೊಳವಲ್ಲ ಆರಾಮ್ ಜಾಲಿ ಜಾಲಿ ಅಡ್ಡಾಡ್ತಿದ್ದೆ ಮನ್ಯಾಗ ಅಡ್ಡಾಡ್ತಿದ್ದಿ ಏನ್ಪ ಇವತ್ತು ಒಮ್ಮಿಂದ ಮಕ್ಳೆ ಏನ್ ತಲೆಗೆ ಬಡಿತ ಓದ್ಕೊಂತ ಕುಂತಿದಿ ಯಾಕ ಓದ್ಕೋಬಾರ್ದನ್ನ ನೀ ಎಷ್ಟ ಓದ್ಕೋಬೇಕನ ನೀ ಎಷ್ಟ ಪಾಸ್ ಆಗ್ಬೇಕನ ಇಲ್ಲಪ್ಪ ಕೇಳಿದೆ ನೀ ಯಾವಾಗ್ಲೂ ಆರಾಮ್ ಅಡ್ಡಾಡ್ಕೊಂತ ಇದ್ದಿಲ್ಲ ಇವತ್ತು ಯಾಕೆ ಒಮ್ಮಿಂದ ಮಕ್ಳು ಬುಕ್ ಹಿಡ್ದಿ ಅಂತ ಕೇಳಿದಿಪ್ಪ ಆಶ್ಚರ್ಯ ಆತ ನೋಡಿ ನಮಗ ಅಕ್ಕತಿ ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡ್ರಿ ನಾವು ಓದ್ಕೋಬೇಕು ನಾನು ನಾಳೆ ಪರೀಕ್ಷೆ ಅದಾವು ಅಯ್ಯ ಓದ್ಕೊರ ನನ್ನ ಮೊಮ್ಮಗನ ನೀ ಹಿಂಗೆ ಓದ್ಕೋಬೇಕನ್ನೋದ ಯಪ್ಪ ಎಷ್ಟು ದಿನದಿಂದ ಕನಸಾಗಿತ್ತು ನನಗೆ ಇವತ್ತು ನನಸಾಗೈತಿದೆ ಚಂದೆ ಓದ್ಕೊರ ಯಪ್ಪ ನನ್ನ ಮೊಮ್ಮಗೆ ನೀವು ಬರೀ ಕಾಲಿ ಪೀಲಿ ಅಡ್ಡಾಡ್ತತೆ ಅನ್ಕೊಂಬಿಟ್ಟಿದ್ದೆ ಈಗ ನೀನಾಗಲೇ ನೀ ತಿಳ್ಕೊಂಡು ಓದ್ಕೊಳಕತ್ತಿ ಇದ್ರಂತ ಖುಷಿ ವಿಷಯ ಮತ್ತೆ ಇನ್ನೇನೈತಿ ಹೌದಿಲ್ಲ ಓದ್ಕೊಂತ ಕುಂದ್ರ ಓದ್ಕೊಂತ ಕುಂದ್ರಪ್ಪೇ ಆತ್ ತಗೋಜ್ಜಿ ಆತ್ ನಡಿ ಮಿಂಕಿ ಅವ ಡಿಂಗು ಓದ್ಕೊಳಕತ್ತಾನ ಡಿಸ್ಟರ್ಬ್ ಮಾಡೋದು ಬೇಡ ಏನು ನೀನು ಓದ್ಕೊ ನಡಿ ನಾಳೆ ಪರೀಕ್ಷೆ ಅಂತಲ್ಲ ಓದ್ಕೊ ನಡಿ ಮತ್ತೆ ನಾ ಓದ್ಕೊಂತೇನೆ ಬಿಡಜ್ಜಿ ಆದ್ರೆ ಒಂದ ವಿಚಿತ್ರ ಆತ ನನಗೆ ಅಯ್ಯ ಏನು ವಿಚಿತ್ರ ಓದ್ಕೊಳಕತ್ತಿ ನಡಿ ಅದನ್ನ ಯಾಕೆ ಅಷ್ಟು ದೊಡ್ಡದು ಮಾಡಕತ್ತಿ ನಡಿ ನಡಿ ಹೋಗು ನಡಿ ಕರೆನ ಇದ್ರಾಗ ಏನೋ ಐತಿ